ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ನಾವಿವತ್ತು ಗ್ರೀನ್ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಫಸ್ಟಿಗೆ ಅಂತಂದರೆ ನಾವು ಒಂದು ಕಟ್ಟು ಪುದೀನ ಕಟ್ಟು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಗ್ರೀನ್ ಕಲರ್ ಗ್ರೇವಿ ಅಂದರೆ ನಾನು ಜಾಸ್ತಿ ಅಂದರೆ ಒಂದು ಕಟ್ಟು ಪಾಲಕ್ ತೊಗೊಂಡಿದ್ದೀನಿ. ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಮತ್ತು ಇದಕ್ಕೆ ನಾನು ಒಂದು 3 ಚಕ್ಕೆ ತೊಗೊಂಡಿದ್ದೀನಿ. ನಾವು ಅರ್ಧ ಕೆ ಜಿ ಚಿಕನ್ನು ತೊಳೆದು ಮತ್ತು ಈರುಳ್ಳಿ ಹಾಕಿದ್ದೀವಿ. ನೋಡಿರಿ, ನಮ್ಮ ಕಡೆ ಈರುಳ್ಳಿ ಹಾಕಿ ತೊಳಿತಾರೆ. ಒಂದು ಸ್ವಲ್ಪ ನಾವು ಚಿಕನ್ ತಂದಮೇಲೆ ನೀರಲ್ಲಿ ನೆನೆಸ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೀವಿ. ಮತ್ತು ಒಂದು 5 ಹಸಿಮೆಣಸಿನ್ಕಾಯಿ, ಮತ್ತು ಈರುಳ್ಳಿ ದೊಡ್ಡ ಸೈಜ್ದು, ಮೀಡಿಯಮ್ ಸೈಜ್ದು 2, ಮತ್ತು ಕಾಯಿ ತುರಿ, ಮತ್ತು ಲಿಂಬೆಹಣ್ಣು ತೊಗೊಂಡಿದ್ದೀವಿ. ನಾವು ಟೊಮೊಟೊ ಯೂಸ್ ಮಾಡಿಲ್ಲ, ಲಿಂಬೆಹಣ್ಣು ಹಾಕ್ತಾಯಿದ್ದೀವಿ. ಇಲ್ಲಿ ಅರಿಶಿನ ಪುಡಿ ಇಟ್ಕೊಂಡಿದ್ದೀವಿ, ಮತ್ತು ಧನಿಯಾ ಕಾಳು 1-2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ನಮಗೆ ಬೇಕಾಗುವ. ಮತ್ತು ಇಲ್ಲಿ ಚಕ್ಕೆ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ, 3 ಲವಂಗ, 5 ಲವಂಗ, 3 ಏಲಕ್ಕಿ, ಕಾಳುಮೆಣಸು, 1 ಚಕ್ರ ಮೊಗ್ಗು, ಒಂದು ಅರ್ಧ ಸ್ಪೂನು ಜೀರಿಗೆ. ಇಲ್ಲಿ ನಾನು 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿಲ್ಲ. ನಾವು ಮಾಡಿದ್ದೇವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದ್ರಲ್ಲಿಂದ ಆಗುತ್ತೆ. ಇದು ಬೆಳ್ಳುಳ್ಳಿ ಒಳ್ಳೆ ಟೇಸ್ಟ್ ಕೊಡುತ್ತೆ, ಅದಕ್ಕೆ ನಾನು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ. ನಮಗೆ ಇಷ್ಟು ಬೇಕಾಗುವ ಸಾಮಗ್ರಿಗಳು. ಇವಾಗ ನಾವು ಬಾಣಲೆಯನ್ನು ಇಟ್ಕೊಳ್ಳೋಣ. ಈಗ ನಾನು ಹಂಚನ್ನು ಇಟ್ಕೊಂಡಿದ್ದೀನಿ. ನಾನು ತವಾನಲ್ಲಿ ಫ್ರೈ ಮಾಡ್ತೀನಿ. ತವಾನಲ್ಲಿ ಫ್ರೈ ಮಾಡಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ನಾವು ತವಾನಲ್ಲೇ ಫ್ರೈ ಮಾಡ್ತೀವಿ. ನೋಡಿ, ಇಲ್ಲಿ 1 ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ನಾನು ಫಸ್ಟಿಗೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ನೋಡಿರಿ, ಈರುಳ್ಳಿ ಒಂಚೂರು ನಮಗೆ ಫ್ರೈ ಆಗಬೇಕು. ಒಂದು ಸ್ವಲ್ಪ ಈರುಳ್ಳಿ ನಾನು ಚಿಕನು ಮಾಡಬೇಕಾದ್ರೆ ಹಾಕ್ಕೋತೀನಿ, ಒಗ್ಗರಣೆ ಹಾಕ್ಕೋತೀನಿ. ಇವಾಗ ನಾನು ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ ಈಗ ಹಸಿಮೆಣ್ಸಿನ್ಕಾಯಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಈಗ ನಮಗೆ ಈರುಳ್ಳಿ ಚೆನ್ನಾಗಿ ಆಗಿದೆ. ಈರುಳ್ಳಿ ಆದ ತಕ್ಷಣ ಒಂದು ಚೂರು ಫ್ರೈ ಮಾಡ್ಕೋಬೇಕು. ಹಸಿದು ಇರ್ತದಲ್ರಿ, ಅದೊಂದು ಚೂರು ಹಸಿದು ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಆಮೇಲೆ ಈಗ ಇದು ಆಯಿತು. ಹಿಂಗೆ ಸೈಡಿಗೆ ನಮಗೆ ಸಪ್ಲೈನೆಲ್ಲ ಇದು ಬಾಣಲಿನಲ್ಲಾದರೆ ಎಲ್ಲ ಒಂದೇ ಕಡೆಗೆ ಇರುತ್ತೆ. ನಾವು ಈ ಥರ ಮಾಡ್ಕೊಂಡ್ರೆ ಅದು ನಿಧಾನವಾಗಿ ಆಗುತ್ತೆ ನಮಗೆ. ಅದಕ್ಕೆ ನಾನು ಯಾವಾಗಲೂ ಇಷ್ಟೇ, ನಮಗೆ ಅದು ಒಂಥರ ಘಮ ಚೆನ್ನಾಗಿ ಕೊಡುತ್ತೆ. ಈ ಥರ ಲೈಟ್ ಫ್ರೈ ಆಗ್ತಾ ಹೋಗುತ್ತೆ. ನಾನು ಸ್ಲೋನೇ ಇಟ್ಟಿದ್ದೀನಿ, ಮೀಡಿಯಮ್ ಇಟ್ಟಿಲ್ಲ ಫ್ಲೇಮು. ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಈ ಥರ ಬಿಸಿ ಮಾಡ್ತಾಯಿದ್ದೀನಿ. ನೋಡ್ಬೋದು, ತುಂಬ ಮಸಾಲ ಸೀದು ಹೋಗಿಸಿದ್ರೆ ಟೇಸ್ಟ್ ಹೋಗಿಬಿಡುತ್ತೆ. ಅದಕ್ಕೆ ನಾನು ಈಗ ಮೆಣಸಿನ್ಕಾಯಿ ಫ್ರೈ ಆಗಿದೆ. ಈಗ ನಾನು ಚಕ್ಕೆ ಲವಂಗ ಎಲ್ಲ ಇಟ್ಕೊಂಡಿದ್ದು. ನೋಡಿರಿ, ಒಂದು ಸ್ವಲ್ಪ ಇದಕ್ಕೆ ಇಟ್ಕೊತೀನಿ, ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ತೀನಿ. ನಾನು ಮಸಾಲ ಲೈಟಾಗಿ ಯೂಸ್ ಮಾಡಿದ್ದೀನಿ, ಯಾಕಂದರೆ ಜಾಸ್ತಿ ಮಸಾಲ ಯೂಸ್ ಮಾಡಿದ್ರೆ ಆ್ಯಸಿಡಿಟಿ ಆಗುತ್ತೆ. ಅದಕ್ಕೆ ನಾನು ಲೈಟಾಗಿ ಯೂಸ್ ಮಾಡಿದ್ದೀನಿ, ಯಾವುದು ಸೀದು ಹೋಗ್ಲಾರ್ದಂಗೆ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಮತ್ತು ಈ ಟೈಮ್ನಲ್ಲಿ ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಬಿಸಿ ಇರೋದ್ರಾಗೆ ನಾವು ಕಾಯಿ ತುರಿ ಹಾಕ್ಕೋಬೇಕು. ಕಾಯಿ ತುರಿ ಹಾಕ್ಕೊಂಡ್ಬಿಟ್ಟು ಒಂಚೂರು ಈ ಥರ ಬಾಡಿಸ್ಬೇಕು. ಚೂರು ಬಿಸಿ ಆದರೆ ಸಾಕು, ತುಂಬ ಬಿಸಿ ಆಗೋದೇನು ಬೇಡ, ಚೂರು ಬಿಸಿ ಆದರೆ ಸಾಕು. ಇಷ್ಟು ನಮಗೆ ಗ್ರೇವಿಗೆ ಮಸಾಲ ಸಾಕಿಷ್ಟು ಬಿಸಿ ಮಾಡ್ಕೊಂಡ್ರೆ ನಾನೀಗ ಇದನ್ನು ಮಿಕ್ಸಿ ಮಾಡ್ತೀನಿ. ನಾವೀಗ ಪಾತ್ರೆನ ಇಟ್ಕೊಂಡಿದ್ದೇವೆ, ಚಿಕನನ್ನು ಇದು ಹಾಕೋತಾ ಇದ್ದೇವೆ, ಒಗ್ಗರಣೆ ಹಾಕೋತಾ ಇದ್ದೇವೆ.
ಪಾತ್ರೆ ಕಾದಿದೆ, ಹಾಲೇನು ಹಾಕ್ತಾಯಿದ್ದೇವೆ ನೋಡಿರಿ, ಎಣ್ಣೆ ಹಾಕ್ತಾಯಿದ್ದೀವಿ. ನಮಗೆ ಒಂದು ಸುಮಾರು ಅಂದರೆ ಒಂದು 4 ಸ್ಪೂನು ಆಯಿಲ್ ಬೇಕಾಗುತ್ತೆ. ನಾನು ತೊಗೊಂಡಿದ್ದು ಅರ್ಧ kg ಚಿಕನ್ ತೊಗೊಂಡಿದ್ದೀನಲ್ಲ ನೋಡಿರಿ. ಈಗ ನಾನು ಇಟ್ಕೊಂಡಿದ್ದಲ್ಲ ಗರಂ ಮಸಾಲ, ಚಕ್ರ ಮುಗ್ಗು ಹಾಕಲಿಲ್ಲ ನಾನು, ಇದು ಬರೀ ಫ್ಲೇವರ್ ಸಲಿನಂತೆ ನಾನು ಇಟ್ಕೊಂಡಿದ್ದು. ಒಂದು ಏಲಕ್ಕಿ, ಸ್ವಲ್ಪ ಚಕ್ಕೆ, ಲವಂಗ, ಒಂದು 5 ಕಾಳು ಮೆಣಸು, ಒಂದು 1/4 ಸ್ಪೂನಷ್ಟು ಜೀರಿಗೆ, ಅಲ್ಲಿ ರುಬ್ಬಕ್ಕೂ ಹಾಕಿನಿ. ಇದು ಫ್ಲೇವರ್ ಸಲಿನಂತೆ ನಾನು ಹಾಕ್ತಾಯಿರೋದು. ಈಗ ನಾವು ಕಾದಿದೆ ಎಣ್ಣೆ, ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿರಿ. ಈರುಳ್ಳಿ ಹಾಕಿದ್ಮೇಲೆ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಇದು ಒಂಚೂರು ಗೋಲ್ಡನ್ ಬ್ರೌನ್ ಆಗಬೇಕು. ಗೋಲ್ಡನ್ ಬ್ರೌನ್ ಆದರೆ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಗೋಲ್ಡನ್ ಬ್ರೌನ್ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು. ಇಲ್ಲಿ ನೋಡಿರಿ, ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ನಾನು ರುಬ್ಬಬೇಕಾದ್ರೆ ಶುಂಠಿ ತೊಗೊಲಿಲ್ಲ, ನಾನು ಇದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿದೆ ಅಂಥೇಳಿ, ನಾನು ಸುಮ್ಮನೆ ಟೇಸ್ಟ್ ಚೆನ್ನಾಗಿ ಬರಲಿ ಅಂಥೇಳಿ ಬರೀ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ಈರುಳ್ಳಿ ನೋಡಿರಿ ಎಲ್ಲ ಗೋಲ್ಡನ್ ಬ್ರೌನ್ ಆಗಿದೆ. ಈ ಟೈಮ್ನಲ್ಲಿ ನಾನು ಶುಂಠಿ ಹಾಕ್ಕೊಂಡು ಒಂಚೂರು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಫ್ರೈ ಆದಮೇಲೆ ಈಗ ನಾನು ಅರಿಶಿನ ಹಾಕೋತಾ ಇದ್ದೀನಿ ನೋಡಿರಿ. ಇದಕ್ಕೆ ಅರಿಶಿನ ಹಾಕ್ಕೊಂಡು ನಾನು ಉಪ್ಪು ಹಾಕೋತಾ ಇದ್ದೀನಿ. ಅರಿಶಿನ ಉಪ್ಪು ಒಂಚೂರು ಮಿಕ್ಸ್ ಆಗಿ ಚೆನ್ನಾಗಿ ಇದಾಗಿದೆ, ನೋಡ್ಬೋದು. ಅರಿಶಿನ ಚೆನ್ನಾಗಿ ಕಲರ್ಫುಲ್ ಕಾಣ್ತಾ ಇದೆ. ಇವಾಗ ನಾವು ಈ ಟೈಮ್ನಲ್ಲಿ ಇದಕ್ಕೆ ಚಿಕನ್ ಹಾಕೋತಾ ಇದ್ದೀವಿ. ನಾವು ತೊಳೆದು ನೆನೆಸಿಟ್ಟಿದ್ದೀವಿ ನೀರಲ್ಲೇ ಚಿಕನ್ ಹಾಕೋತಾ ಇದ್ದೀವಿ ನೋಡಿರಿ. ಇದು ನಿಮಗೆ ಈ ಥರ ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನೋಡಿರಿ, ನಾನೀಗ ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೇನೆ. ಒಂಚೂರು ಫ್ಲೇಮ್ ಜಾಸ್ತಿ ಮಾಡ್ತಾ ಇದ್ದೇನೆ. ಇಷ್ಟೊತ್ತಿಂದ ಸ್ವಲ್ಪ ನಾನು ಕಡಿಮೆನೇ ಫ್ಲೇಮ್ ಇಟ್ಕೊಂಡಿದ್ದೆ, ನೋಡ್ಬೋದು. ನೋಡಿರಿ, ಈಗ ನಾವು ಹಾಕಿದ್ದು ಅರಿಶಿನ ಮತ್ತು ಉಪ್ಪು ಅದು ಎಲ್ಲ ಸರಿಗೆ ಹೊಂದ್ಕೊಂಡಿದೆ. ಈ ಥರ ಕಲರ್ ನಮಗೆ ಬರಬೇಕು. ಇದು ಇವಾಗ ನಾನು ಒಂದು 5 ನಿಮಿಷಗಳ ಕಾಲ ಬೇಯಿಸ್ತೇನೆ, ಮುಚ್ಚಳ ಮುಚ್ಚಿ. ಈಗ ನೋಡಿರಿ, ನಾನು ಮುಚ್ಚಳ ತೆಗಿತಾ ಇದ್ದೀನಿ, ನೋಡ್ಬೋದು. ಈಗ ಈ ಟೈಮ್ನಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ಈಗ ಒಂದು ಕುದಿ ಚೆನ್ನಾಗಿ ಒಂದು 5 ನಿಮಿಷ ಕುದ್ದಾಗಿದೆ, ಚೆನ್ನಾಗಿ ಬೆಂದಿದೆ. ಈ ಟೈಮ್ನಲ್ಲಿ ಇನ್ನೂ ಬೇಯಬೇಕು. ಇನ್ನೂ ನಾನು 10 ಮಿನಿಟ್ಸ್ ಬೇಯಿಸೋಕ್ಕಿದೆ. ಈ ಟೈಮ್ನಲ್ಲಿ ನಾನು ಪಾಲಕ್ ಇಟ್ಕೊಂಡಿದ್ದೆ ನೋಡಿರಿ. ಈ ಪಾಲಕ್ ಹಾಕ್ತೀನಿ, ಇದಕ್ಕೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಪಾಲಕನ್ನು ಸಣ್ಣಕ್ಕೆ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಹಾಕಿನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ, ನೋಡ್ಬೋದು. ಇದು ಚಿಕನ್ನು ಪಾಲಕ್ಕು ಚೆನ್ನಾಗಿ ಬೆಂದರೆ ಅದು ಒಂಥರ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ನೀವು ಮಾಡಿರಿ ಒಂದು ಸರ್ತಿ ಮನೆಯಲ್ಲಿ, ಫುಲ್ಲು ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ಇವಾಗ ನಾನು ಇನ್ನೂ ಒಂದು 5 ಮಿನಿಟ್ಸು ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಈಗ ನೋಡಿರಿ, ನಾನು ರುಬ್ಬಿಟ್ಕೊತಾ ಇದ್ದೀನಿ, ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವು. ಇದನ್ನು ನಾನು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ತೀನಿ ರೀ. ಈಗ ನಾನು ಒಂಚೂರು ನೀರು ಹಾಕೋತಾ ಇದ್ದೀನಿ, ನೋಡ್ಬೋದು ರೀ. ಯಾಕಂದರೆ ನಮಗೆ ಇದಾಗಲ್ಲ. ಒಂದು 1/4 ಲೋಟದಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಈಗ ನಾವು ರುಬ್ಕೊಂಡಾಗಿದೆ, ನೋಡ್ಬೋದು ನೀವು. ಇದು ನೈಸು ಪೇಸ್ಟ್ ಆಗಿದೆ, ನೋಡ್ಬೋದು. ಈಗ ನಾನು ಈ ಪೇಸ್ಟನ್ನು ಹಾಕೋತಾ ಇದ್ದೇನೆ. ಇಲ್ಲಿ ಬೆಂದಿದೆ, ನೋಡ್ಬೋದು. ಇದು ತುಂಬ ಸಲ ತೆಗೆಯೋದಿಲ್ಲ, ಒಂದು 3 ಸತಿ ಅಷ್ಟೇ ತೆಗಿತೀನಿ ನಾನು. ತೆಗೆದುಬಿಟ್ಟು ಒಂದು 5-5 ನಿಮಿಷಕ್ಕೆಲ್ಲ ಬೇಯಿಸ್ತೀನಿ. ನೋಡಿರಿ, ಪಾಲಕ್ಕೆಲ್ಲ ಇದು ಆಗಿಬಿಟ್ಟಿದೆ, ಮೆತ್ತಗಾಗಿಬಿಟ್ಟಿದೆ. ಈಗ ನಾನು ಇದಕ್ಕೆ ರುಬ್ಕೊಂಡಿರೋಂಥ ಮಸಾಲವನ್ನು ಹಾಕ್ತಾಯಿದ್ದೀನಿ, ನೋಡ್ಬೋದು. ನಾವಿದು ಗ್ರೇವಿ ಮಾಡೋ ಕಡೆಯಿಂದಾಗಿ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತದೆ ಮತ್ತು ಗ್ರೀನ್ ಕಲರ್ನು ಬರುತ್ತೆ. ಅದಕ್ಕೆ ನಾನು ಪಾಲಕ್ಕು ಮತ್ತು ಪುದೀನ 2 ಮಿಕ್ಸ್ ತೊಗೊಂಡಿದ್ದೀನಿ, ನೋಡ್ಬೋದು. ಇದು ಗ್ರೀನ್ ಕಲರ್ ಆಗಿ ಬಂದಿದೆ, ನೋಡ್ಬೋದು.
ಮತ್ತು ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ. ಈಗ ನಾನು ಇನ್ನೊಂದು 5 ನಿಮಿಷ ಹೀಗೆ ಬೇಯಿಸ್ತಾ ಇದ್ದೇನೆ. ಈಗ ನಾವು ಮುಚ್ಚಳನ ತೆಗಿತಾ ಇದ್ದೇವೆ. ನೋಡ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರಾಗಿ ಬಂದಿದೆ. ನಮಗೆ ಎಲ್ಲನೂ ಮಸಾಲ ಹೊಂದ್ಕೊಂಡಾಗಿದೆ. ಇವಾಗ ನಾವು ಒಂಚೂರು ನೋಡ್ತಾ ಇದ್ದೀವಿ ಉಪ್ಪು ನೋಡಿಬಿಟ್ಟು ನಾವು ಇನ್ನೊಂಚೂರು ಉಪ್ಪು ಹಾಕಬೇಕಾಗತ್ತೆ. ಉಪ್ಪು ಕಡಿಮೆ ಅನಿಸ್ತಾ ಇದೆ, ಅದಕ್ಕೆ ನಾನು 1/4 ಸ್ಪೂನಷ್ಟು ಇದೆ ಕಲ್ಲುಪ್ಪು ತೊಗೊಂಡಿದ್ದೀನಿ ನೋಡಿರಿ, ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಚೆನ್ನಾಗಿ ಬೇಯಿಸೋಣ. ಇನ್ನೊಂದು 2 ನಿಮಿಷ ಬೇಯಿಸೋಣ ಫ್ರೆಂಡ್. ಇವಾಗ ನಮ್ಮದು ಗ್ರೇವಿ ಆಗಿದೆ ನೋಡ್ಬೋದು ನೀವು. ನೀರೆಲ್ಲ ಹೋಗಿಬಿಟ್ಟಿದೆ ನೋಡಿರಿ, ಮಸಾಲ ಹಾಕಿದ್ದೆಲ್ಲ. ನೀವು ಒಂದು ಸತಿ ಮಾಡಿಕೊಟ್ರಿ, ಹಿಂಗೆ ಟೇಸ್ಟಾಗಿರುತ್ತೆ. ಇದೇ ಥರನೇ ನಾವು ತೋರಿಸಿದ ಮೆಥಡಲ್ಲಿ ಮಾಡ್ಕೊಂಡ್ರೆ ಒಳ್ಳೆ ಪಾಲಕ್ ಗ್ರೀನ್ ಗ್ರೇವಿ ಅಂತೇಳಿರುತ್ತೆ, ಚೆನ್ನಾಗಾಗುತ್ತೆ. ನಾನೀಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ. ಈಗ ನಮ್ಮದು ಪಾಲಕ್ ಚಿಕನ್ ಗ್ರೇವಿ ಆಗಿದೆ ನೋಡಿರಿ, ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ. ನೋಡ್ಬೋದು ನೀವು, ಗ್ರೀನ್ ಕಲರಾಗಿ ಈ ಥರ ನಾವು ಗ್ರೇವಿ ಮಾಡ್ಕೊಂಡಿದ್ದೀವಿ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ನಮ್ಮ ವಿಡಿಯೋನ ಜಾಸ್ತಿ ನೋಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದಕ್ಕೆ ಲಿಂಬೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿಯೂ ಬರುತ್ತೆ. ನೋಡ್ಬೋದು ನೀವು.